ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಂದು 12ನೇ ದಿನ ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ಕಂಟೆಂಟ್ ಏನಪ್ಪಾ ಅಂದ್ರೆ, ಇವತ್ತು ಮತ್ತೆ ಹಳ್ಳಕ್ಕೆ ಹೋಗ್ತಿದೀವಿ. ಹೆಂಗ್ ಹೋಗ್ಬೇಕು, ಆ ಕಡೆಯಿಂದ ಹೋಗಲ್ಲ, ಇದು ಬೇರೆ ರೂಟಿಂದ ಹೋಗ್ತಿದೀವಿ ಹಳ್ಳಕ್ಕೆ. ಅದೇ ಪ್ಲೇಸು, ಅದೇ ಬೇರೆ ರೂಟಿಂದ ಹೋಗ್ತಿದೀವಿ. ಇವತ್ತು ಫ್ರೆಂಡ್ಸು ಚೇಂಜು, ಬೇರೆ ಇನ್ನೊಬ್ಬ ಫ್ರೆಂಡು ಕೆಲ್ಸಕ್ಕೆ ಹೋಗಿದ್ದಾನೆ, ಹಂಗಾಗಿ ಬೇರೆ ಫ್ರೆಂಡು ತೋರಿಸ್ತೀನಿ ಯಾರಂತ. ಇವನೇ ನನ್ನ ಫ್ರೆಂಡು ರಮೇಶ್ ಅಂತ ಇವನ ಹೆಸರು. ಚಿಕ್ಕದ್ರಿಂದ ಒಂದು ಸ್ವಲ್ಪ ಚಿಕ್ಕನಂದ್ರೆ 7th ಕ್ಲಾಸ್ 8th ಕ್ಲಾಸ್ ಅಲ್ಲ 7th ಕ್ಲಾಸ್ 8th ಕ್ಲಾಸಲ್ಲಿ ಲಾಕ್ಡೌನ್ ಟೈಮಲ್ಲಿ ಇವನು ನಾನು ಹಳ್ಳದಲ್ಲಿ ಇರೋಷ್ಟು ಯಾರೂ ಇರ್ತಿರ್ಲಿಲ್ಲ. ತುಂಬ ಸಲ ಹಳ್ಳಕ್ಕೆ ಹೋಗ್ತಿದ್ದು, ಮೀನು ಹಿಡಿಯೋಕೆ ಜಾಸ್ತಿ ಹೋಗ್ತಿರಲಿಲ್ಲ, ಈಜು ಹೊಡಿಯೋಕ್ಕೆ ಸಿಕ್ಕಾಪಟ್ಟೆ ಹುಚ್ಚಿತ್ತು ಈಜು ಅಂದರೆ. ಈಗ ಎಲ್ಲ ಕೆಲಸ, ಇವನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ, ಮದುವೆ ಆಯಿತು ಒಂದು, ಆಮೇಲೆ ಒಂದು ಸ್ವಲ್ಪ ನಮ್ಮದು ಕಾಲೇಜ್ ಸ್ಟಾರ್ಟ್ ಆಯಿತು, ಹಾಗಾಗಿ ಸ್ವಲ್ಪ ದೂರ ಅದು. ಈಗ ಹಳ್ಳಕ್ಕೆ ಹೋಗೋಣ ನಡೀರಿ ಗೈಸ್. ಈಗ ತೋರಿಸ್ತೀನಿ ಯಾವ ರೂಟಲ್ಲಿ ಹೋಗ್ತೀವಿ ಅಂತ. ಇಲ್ಲಿ ನಡ್ಕೊಂಡು ಹೋಗ್ತಿದ್ದು, ಇಲ್ಲಿ ಒಂದು ಹೆಜ್ಜೆ ತೋರಿಸ್ತೀನಿ ನೋಡಿ. ಇದು ಫ್ರೆಂಡ್ ಹೇಳ್ದ ಕುರಿ ಹೆಜ್ಜೆ ಅಂತ, ಕಾಡು ಕುರಿ ಹೆಜ್ಜೆ. ಕಾಡು ಕುರಿ ಹೆಜ್ಜೆ ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಕುರಿ ಹೆಜ್ಜೆ. ಇದಕ್ಕೆ ಕುರಿ ಹೆಜ್ಜೆ ಇದು ಮತ್ತೆ ಸಾಕಿದ ಕುರಿ ಅಂತ ತಿಳ್ಕೊಬಿಡಿ. ಸಾಕಿದ ಕುರಿ ಹೆಜ್ಜೆ ಅಲ್ಲ, ಇದು ಕಾಡು ಕುರಿ ಹೆಜ್ಜೆ. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಯಿತು, ಸಾಕಿದ ಕುರಿ ಅಲ್ಲ ಅಂತ ಹೇಳ್ಬಿಟ್ಟೆ. ಆದರೆ ಇಲ್ಲಿ ಬಂದು ಒಳಗಡೆ ಬಂದು ನೋಡಿದ್ರೆ ಫ್ರೆಂಡ್ ಹೇಳ್ತಿದ್ದಾನೆ ಕುರಿನೇ ಅಂತ, ಸಾಕಿದ ಕುರಿನೇ ಅಂತ. ತೋರಿಸ್ತೀನಿ ನೋಡಿ, ಸಾಕಿದ ಕುರಿ ಇಲ್ಲೇ ಇದೆ, ಅದರದ್ದೇ ಇವೇ ಸಾಕಿದ ಕುರಿ, ಇದ್ರದ್ದೇ ಹೆಜ್ಜೆ ಅಲ್ಲಿದ್ದು. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕಾಡು ಕುರಿ ಅಂತ ಹೇಳ್ಬಿಟ್ಟು, ಸಾರಿ ಗಾಯ್ಸ್. ಪ್ಲೇಸ್ ತೋರಿಸ್ತೀನಿ ನಿಮಗೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮಗೆ, ಅಲ್ಲಿಗೂ ತೋರಿಸ್ತೀನಿ ಒಂದು ಪ್ಲೇಸು. ಇಲ್ಲಿ ಝೂಮ್ ಹಾಕಿದರೆ ನೀಟಾಗಿ ಕಾಣೋದು ನೋಡಿ. ಇದು ಝೂಮಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಹೆಸರು ಬಂದು ಭೀಮನ ಹೆಜ್ಜೆ ಅಂತ ಹೆಸರು. ಅಲ್ಲಿಗೆ ಒಂದು ದಿನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಆವಾಗ ಭೀಮ ಹೆಜ್ಜೆ ಇಟ್ಟಿದ್ದಂತೆ, ಹಾಗಾಗಿ ಆ ಥರ ಹೆಸರು ಬಂದಿದೆ. ಅದನ್ನು ತೋರಿಸ್ತೀನಿ ಆ ಪ್ಲೇಸ್ ಒಂದು ಆಗಲ್ಲಿ. ಪ್ಲೇಸ್ ತೋರಿಸ್ತೀನಿ ನಿಮಗೆ. ಅಲ್ಲಿ ಮೊದಲು ಇಸ್ಕಾನ್ ಭಟ್ರುಗಳು ಅಂತ ಇದ್ರು, ಅವ್ರ ಭಟ್ರುಗಳು ಇಲ್ಲೇ ವಾಸಿಸ್ತಿದ್ರು. ಇಲ್ಲಿ ಎಷ್ಟು 11 ಎಕರೆ ಎಷ್ಟು ತಗೊಂಡಿದ್ದು, 12 ಎಕರೆ ಗದ್ದೆ ತಗೊಂಡಿದ್ರು. ಗದ್ದೆ ತಗೊಂಡಿದ್ದೆಲ್ಲ ಪೂರ್ತಿ ಅವ್ರದ್ದೇ. ಅದನ್ನು ತಗೊಂಡು ಇಲ್ಲೇ ವಾಸಿಸ್ತಿದ್ರು, ಮನೆ ಎಲ್ಲ ಕಟ್ಕೊಂಡು, ಆಯಿತಾ. ಆಮೇಲೆ ಇಲ್ಲಿ ಹಳ್ಳ ಹತ್ತಿತ್ತು. ಮಳೆ ಬಂದಾಗ ಹಳ್ಳ ಮೇಲೆ ಬಂದುಬಿಡುತ್ತೆ. ಮೇಲೆ ಬಂದ ತಕ್ಷಣ ನೈಟು ಬೋಟೆಲ್ಲ ತಗೊಬಂದು ಕರ್ಕೊಂಡು ಹೋಗಿದ್ದು ಅವ್ರನ್ನ. ಇಲ್ಲ ಅಂದಿದ್ರೆ ಅವ್ರು ಹೊತ್ತೆ ಹೋಗ್ಬಿಡೋರು. ತೋರಿಸ್ತೀನಿ ನೋಡಿ ಅವ್ರು ಇದ್ದಿದ್ದು ಪ್ಲೇಸ್ ನೋಡಿ. ಇದು ಹಿಂಗಾಗಿದೆ. ಈಗ ಇಲ್ಲೇ ಇದ್ದಿದ್ದು ಮನೆ ಫಸ್ಟು. ಇದೊಂದು ಮನೆ ಅಲ್ಲ ರಮೇಶ್, ಇದೊಂದು ಮನೆ ಅಲ್ಲ, ಇದು ಮನೆ, ಇದು ಮನೆ. ಇಲ್ಲೂ ಫಸ್ಟ್ ಮನೆ ಇತ್ತು. ಮನೆ ಇತ್ತು, ಕಂಬ ಎಲ್ಲ ಇಲ್ಲೇ ಬಿದ್ದಿದೆ ನೋಡಿ, ಮನೆ ಇತ್ತು ಅವಾಗ. ಈಗೆಲ್ಲ ಹಿಂಗಾಗಿದೆ, ಹಾಳು ಬಿದ್ದಿದೆ ಪೂರ್ತಿ. ಎಲ್ಲ ಮನೆ ಇತ್ತು ಅವಾಗ. ಅವರು ಕುಡಿಯೋ ನೀರಿಗೆ ಬಾವಿ ತೋರಿಸಿದ್ರು, ಇಲ್ಲೊಂದು ಬಾವಿನೂ ತೋರಿಸ್ತೀನಿ ಗೈಸ್. ಎಮ್ಮೆನೂ ನೋಡ್ಕೊಬಿಡಿ ಹಂಗೆ. ಎಮ್ಮೆ ಗೈಸ್ ಇದೆ ಅವ್ರು ಇದ್ದಿದ್ದು ವಾಸಸ್ಥಳ, ಅಂದರೆ ಅವ್ರದ್ದು ಇದೆ ಬಾವಿ. ಒಬ್ಬ ಸೇದೋ ಬಾವಿ ತುಂಬ ಆಳ ಇದೆ. ಇದೆ ಇದರಲ್ಲೇ ಅವರು ನೀರು ಕುಡಿತಿದ್ದು.
ಫೈನಲಿ ಹಳ್ಳಕ್ಕೆ ಬಂದು ಗಾಯ್ಸ್ ಈಗ ಅಂಡೆ ಎತ್ತುತ್ತೀವಿ. ಮೀನು ಸಿಗುತ್ತಾ ಇಲ್ವಾ ನೋಡೋಣ ಗಾಯ್ಸಿಗೆ ಹೋಗ್ತಿದ್ದೀವಿ. ಹಾಂ ಈಗ ಇಳಿದು ಮೊಬೈಲ್ ಇದೆಯಾ ಹಿಂಗೆ ಹಂಗೆ ಹಂಗೆ ಬರೋಣ ಬೇಡ ಬೇಡ ಹಿಂಗೆ ಹೋಗೋಣ ಬಾ. ತುಂಬ ಕೋಲ್ಡ್ ಇದೆ ಗಾಯ್ಸ್ ನೀರು. ತೋರಿಸ್ತೀನಿ ಬಾ ಅಲ್ಲಿ ಹೋಗಿ ಎತ್ತಿರಾಯ್ತು. ಹಾಂ ಇಳಿ ಇಳಿ ಆಯ್ತು ಮಾಡ್ಕೊಳ್ತಿದ್ದೀನಿ ಹೇಳಿ ಗಾಯ್ಸ್. ಈಗ ಇಳಿತಿದ್ದಾನೆ ಫ್ರೆಂಡು ನಿಧಾನಕ್ಕೆ. ಕಾಲಲ್ಲಿ ಮೆಟ್ಟಿ ಅದು ಮೀನು ಓಡ್ತಾ ಎಂಥದ್ದು ಮುಳುಗೋದೇನು ಪಾಪ ನನ್ನ ಫ್ರೆಂಡು ಮುಳುಗ್ಬಿಟ್ಟ ನೀರಲ್ಲಿ. ಇಲ್ವಾ ಹಾಂ ಪಾಪ ಮುಳುಗಿದ್ಕೂ ಏನೂ ಸಿಗಲಿಲ್ಲ. ಏನಿಲ್ವಾ ಏನೂ ಇಲ್ಲ ಸರಿ ಬಾ. ಫ್ರೆಂಡ್ ಇದ್ದ ಗಾಯ್ಸ್ ಇದ್ರಲ್ಲಿದ್ರೆ ನಮ್ಮ ಅದೃಷ್ಟ. ಲೋ ಮಗ ಹಂಗ ಹೋಗ್ಬೇಡ ಕಣಲೋ. ಗೈಸ್ ಇವನು ಇದ್ದಿದ್ದ ಹಾಳು ಮಾಡ್ತಾನೆ ಈಗ ಅನ್ಸುತ್ತೆ. ಫಸ್ಟ್ ಒಂದು ಎತ್ತು ಮಗ. ಇದೆಯಾ ಇಲ್ಲ ಅದೃಷ್ಟ ಇಲ್ಲ. ಇದ್ರೆ ಅದರಲ್ಲಿ ಇರಬೇಕು. ಇದ್ರಲ್ಲಿದ್ರೆ ನಮ್ಮ ಅದೃಷ್ಟ ಗೈಸ್. ಇದೆಯಾ ಗೈಸ್ ಸಣ್ಣದಂತೆ. ಬಾಯ್ತಾಗ ತಗೋ ಇಲ್ಲಿಗೆ ಹಾಕೋ ತಗೋಬಾರ. ಅಲ್ಲೇ ಬಿಟ್ಟ ಯಾವುದು ಇದ್ಯಾವುದು ಮೀನು ಕೊಡು ಗೈಸ್. ಅವತ್ತು ಸಿಕ್ಕಿತ್ತಾರ ಅದೇ ಮೀನು ಹೊಟ್ಟೆಬಕ್ಕ ಅಂತ ಇದ್ರ ಹೆಸರು ಹೇಳಿದ್ದೆ ನಿಮಗೊಂದ್ಸಲ. ಅದೇ ಮೀನು. ಇದೊಂದನ್ನೇ ಇಟ್ಕೊಂಡು ಏನು ಮಾಡೋದು ಗೈಸ್. ಮೀನು ನಿಮಗೆ ತೋರ್ಸೋಕ್ಕಷ್ಟೇ ವೀಡಿಯೋ ಮಾಡ್ತಿರೋದು, ನಾನೇನು ಸಾಂಬಾರು ಮಾಡೋಕ್ಕಲ್ಲ. ಮತ್ತು ನೀರಿಗೆ ನೆಗಿತದು ಗೈಸ್. ಇಲ್ಲೊಂದು ಅಂಡೆ ಇದೆ, ಈಗ ಎತ್ತುತ್ತೀವಿ ಅದನ್ನ. ನಿಧಾನ ಹೋಗೋ ರಮೇಶ, ತೋರಿಸ್ತಿದ್ದೀನಲ್ಲ ಅದೇ ಅಂಡೆ. ಇದೆಯಾ ಅದೃಷ್ಟ ಇಲ್ಲ ಗಾಯ್ಸ್ ನಮಗೆ, ಅದರಲ್ಲೂ ಇಲ್ಲ ಗೈಸ್. ಇದು ಲಾಸ್ಟು ದಂಡೆ. ಇದೊಂದು ಎತ್ತಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಇಲ್ಲ ನಮ್ಮ ಅದೃಷ್ಟ ಆ್ಯಕ್ಚುಲಿ ಗೈಸ್. ಇಲ್ಲಿ ಇದ್ದಿದ್ದು ಅಂಡೆನೇ ಇಲ್ಲ. ಅಂಡೆ ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಯಾರು ತಗೊಂಡೋದ್ರ ಏನಂತ ಗೊತ್ತಿಲ್ಲ. ಇವತ್ತು ಇಷ್ಟೇ ಗಾಯ್ಸ್. ಇವತ್ತು ಜಾಸ್ತಿ ಮೀನು ಸಿಗಲಿಲ್ಲ, ಬೇಜಾರು ಮಾಡ್ಕೊಡಿ ಯಾರು. ಇವತ್ತು ಮೀನು ಸಿಗಲಿಲ್ಲ ಜಾಸ್ತಿ. ಇದು ಇವತ್ತು ಸಿಗಲಿಲ್ಲ ಗಾಯ್ಸ್ ಮೀನು ಜಾಸ್ತಿ. ಯಾಕಂದರೆ ಒಂದು ಅಂಡೆ ಇಲ್ಲ, ಇನ್ನೊಂದು ಅಂದರೆ ಹಳ್ಳ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ಮೀನು ಯಾವಾಗಲೂ ಇರಲ್ಲ ಅಂಡೆ ಒಳಗಡೆ. ಮತ್ತು ಜಾಸ್ತಿ ಫ್ರೆಂಡ್ಸು ಇಲ್ಲ ಇವತ್ತು. ಎಂಜಾಯ್ ಮಾಡೋಣ ಏನಾದ್ರು ಹಳ್ಳದಲ್ಲಿ ಅಂದರೆ. ಸರಿ ಗಾಯ್ಸ್, ಇವತ್ತು ಇಲ್ಲಿಗೆ ವ್ಲಾಗ್ ಮುಗಿಸಿದ್ದೀನಿ. ನಾಳೆ ಸಿಗೋಣ, ಬಾಯ್.